ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಳ್ತೇನೆ. ಗೈಸ್, ಇವತ್ತು ವೆನಸ್ಡೇ 8ನೇ ತಾರೀಕು ಜುಲೈ. ಇವತ್ತು ಗೈಸ್ ಒಳ್ಳೆ ಬಿಸಿಲಾಯಿತು, ಆದರೆ ಸ್ಕೂಲಿಗೆ ರಜೆ. ನಿನ್ನೆ ಒಂದು ಸಂಜೆ ಗಾಳಿ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಆ ಗಾಳಿ ಮಳೆಗೆ ಎನಿಸಿ ಇವತ್ತು ಕೂಡ ಇರ್ಬೋದಂತ ಹೇಳಿಸಿಯ ಏನ ನಿನ್ನೆ ರಜೆ ಕೊಟ್ಟಿದ್ದಾರೆ. ಇವತ್ತು ವೇಸ್ಟ್ ರಜೆ, ಸುಮ್ಮನೆ ಒಳ್ಳೆ ಬಿಸಿಲು. ಬೆಳಿಗ್ಗೆಯಿಂದ ಗಾಳಿ ಒಂದು ಒಳ್ಳೆ ಉಂಟು. 5 ನಿಮಿಷ ಏನೋ ಒಂದು ಮಳೆ ಬಂದು ಹೋಗಿದೆ, ಅದು ಬಿಟ್ಟರೆ ಬೇರೆ ಒಂದು ಸ್ವಲ್ಪ ಕೂಡ ಮಳೆ ಬರಲಿಲ್ಲ ಗೈಸ್. ಅಷ್ಟು ಒಂದು ಒಳ್ಳೆ ಬಿಸಿಲು. ಈಗ ಒಂದು 5 ನಿಮಿಷ ಒಂದು ಬರ್ರ ಅಂತೇಳಿ ಬಂದು ಹೋಯಿತು. ಅಂದರೆ ಬಟ್ಟೆ ಎಲ್ಲ ತೆಗೆದು ಒಳಗೆ ತರುವಾಗ ಬಿಸಿಲು. ಇನ್ನೂ ರಿಟರ್ನ್ ಹಾಕಬೇಕು, ನೋಡಿ ಹಾಕಬೇಕು. ಹಾಗೆ ಬೇಗ ಬೇಗ ಇವತ್ತೆಲ್ಲ ಕೆಲಸ ಎಲ್ಲ ಮಾಡಿ ಈಗ ಇನ್ನು ಅಲ್ಲೆಲ್ಲ ಜಿಗುಜ್ಜಿ ಆಗಿದಂತೆ ಮರ ಫುಲ್ಲು. ಅದೆಲ್ಲ ನೋಡಿ ಆಚಿನ ಕಾಡಿನ ಸೈಡ್ ಅದೆಲ್ಲ ತೋರಿಸುವ, ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಎನಿಸಿದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ಆಗಿ ನನ್ನ ಪದಾರ್ಥ ಎಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಒಂದು ನನಗೆ ಕೆಲಸ ಉಂಟು. ಬಟ್ಟೆಗಳನ್ನೆಲ್ಲ ಜೋಡಿಸಿರ್ಲಿಕ್ಕೆ ಉಂಟು. ಅದನ್ನು ಜೋಡಿಸಿಟ್ಟು ಬಟ್ಟೆಯನ್ನು ಒಳಗಾಕುದ ಅಂತೇಳಿ, ಒಳಗಾಕುದ ಅಂತ ಹೇಳಿ ಎನಿಸಿ ಮತ್ತೆ ಆ ಸೈಡು ಹೋಗುವ. ನನ್ನ ಪದಾರ್ಥ ಎಲ್ಲ ಆಯಿತು. ಇವತ್ತು ಕಡಲೆ ಮತ್ತು ಅಂಬಡೆ ಮತ್ತು ಇದು ತೊಂಡೆಕಾಯಿ ಇಷ್ಟು ಹಾಕಿ ಒಂದು ಕಡಲೆ ಗಸಿ ಥರ ಮಾಡಿದ್ದೇನೆ ನಾನು, ಗಂಜಿ ಊಟ ಮಾಡುವ ಅಂತೇಳಿ ಮಧ್ಯಾಹ್ನಕ್ಕೆ. ಹಾಗೆ ಗೈಸ್ ನೋಡಿ, ಪದಾರ್ಥ ಅಂಬಡೆ ಮತ್ತು ತೊಂಡೆಕಾಯಿ ಮತ್ತು ಕಡಲೆ ಅಷ್ಟು ಹಾಕಿ ಮಾಡಿದ್ದೇನೆ. ಇವತ್ತು ಗಂಜಿ ಊಟ ಮಾಡುವ ಅಂತೇಳಿ. ಇವತ್ತು ಮೀನೇನಿಲ್ಲ, ಪಪ್ಪಡ ಫ್ರೈ ಮಾಡೋದು ಮತ್ತು ಇದು ಕಡಲೆ. ಗಾಳಿ ಅಂತ ಹೇಳಿದರೆ ಗೈಸ್, ಅಷ್ಟೊಂದು ಗಾಳಿ, ತುಂಬ ಅಂದರೆ ತುಂಬ ಗಾಳಿ ಹೊರಗಡೆಯಿಂದ. ಇಲ್ಲಿ ನೋಡಿ, ಒಂದು ಪಾರಿವಾಳ ಬರ್ತದೆ ನಮಗೆ ಮನೆಗೆ ಯಾವಾಗಲೂ. ಅದರ ಜೊತೆ ಇವತ್ತು ಇಲ್ಲ, ಎಲ್ಲಿ ಹೋಗಿದೆ ಅಂತೇಳಿ ಗೊತ್ತಿಲ್ಲ. ಬಟ್ ಜೊತೆಯಾಗಿ 2 ಬರೋದು. ಇವತ್ತು ಒಂದೇ ಇದೆ. ಡೈಲಿ ಅನ್ನ ಅಥವಾ ಏನಾದರೂ ಹಾಕಿರ್ತೇನೆ ನಾನು, ಅದನ್ನು ತಿಂದ್ಕೊಂಡು ಹೋಗ್ತದೆ. ಇವತ್ತಿನ ವೆದರ್ ಇದು ನಮ್ಮ ಮನೆಯ ಹಿಂಭಾಗದಲ್ಲಿ ಗೈಸ್ ನೋಡಿ, ಈ ರೀತಿ ಇದೆ. ನದಿಯಲ್ಲಿ ನೀರೆಲ್ಲ ಆ ಕಲರಲ್ಲಿ ಇಲ್ಲ, ಕೆಂಪು ಕೆಂಪು ಇತ್ತಲ್ಲ ನಿನ್ನೆ ತೋರಿಸುವಾಗ, ಇವತ್ತು ಬೇರೆ ಆಗಿದೆ ನೋಡಿ ಗೈಸ್. 2 ಬಂತು ನೋಡಿ, ಅದು ಕೂಡ ಬಂತು, ಇದು ಕೂಡ ಉಂಟು. ಇದು ಕೆಳಗೆ ಹೋಗ್ತಾ ಉಂಟು, ಅದು ಆ ಕಡೆ ಹೋಗ್ತಾ ಉಂಟು. ಅನ್ನ ಎಲ್ಲ ಹಾಕಿದರೆ ತಿಂದ್ಕೊಂಡು ಹೋಗ್ತದೆ. ಎಂತ ಗಾಳಿ ಅಂದರೆ ಸುರುಳಿ ಗಾಳಿ ಉಂಟಲ್ಲ, ಆ ರೀತಿಯಾಗಿ ಗಾಳಿ ಬರ್ತಾ ಉಂಟು. ತಿರುಗಿ ಬರ್ತಾ ಉಂಟು. ಅಷ್ಟು ಜೋರಾದ ಗಾಳಿ. ಎಲ್ಲ ತರ್ಪಳೆ ಎಲ್ಲ ಮೇಲೆ ಬಂದ ಗಾಳಿಗೆ ನೋಡಿ ಮರಗಳೆಲ್ಲ ಯಾವ ರೀತಿ ಅಡ್ಡ ಬೀಳ್ತದೆ ಅಂತೇಳಿ ಆಚೆ ಈಚೆ ನೋಡಿ ಗೈಸ. ನೋಡಿ, ಮೋಡ ಕೂಡ ಆಗಿದೆ ಒಂದು ಕಡೆಯಿಂದ, ಗಾಳಿ ಕೂಡ ಬರ್ತಾ ಉಂಟು ಗೈಸ್. ನಾನು ಫೈನಲಿ ಕಾಡಿನ ಹತ್ತಿರ ಬಂದೆ. ನಮ್ಮ ದನ ಅಲ್ಲಿ ಮೇಯ್ತಾ ಉಂಟು, ಮೊನ್ನೆ ಕರ್ಕೊಂಡು ಬಂದದ್ದು. ಮತ್ತು ನೇಬರ್ಸ್ ಅವರದ್ದು ಕೂಡ ಉಂಟು, ಒಟ್ಟೊಟ್ಟಿಗೆ ಉಂಟು ನೋಡಿ ಗೈಸ್. ಕಾಣ್ತಾ ಇದೆ, ಅಲ್ಲಿ ಮೇಯ್ತಾ ಇದೆ. ಅವಳನ್ನು 4 ಗಂಟೆ ಆಗಬೇಕು ತರಬೇಕಾದ್ರೆ, ಅದಕ್ಕಿಂತ ಮೊದಲು ತರುವುದಿಲ್ಲ. ಮತ್ತೆ ಎಲ್ಲರದ್ದು ದನ ಎಲ್ಲ ಕರ್ಕೊಂಡು ಹೋಗಿ ಆಯಿತು. ಹಾಲೆಲ್ಲ ಕರೀಲಿಕ್ಕೆ ಇರ್ತದಲ್ಲ, ಸೊ ಹಾಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇವಾಗ ಹೋಗ್ತಾ ಇದ್ದೇನೆ ದಿಗುಜ್ಜೆ ಮರದ ಹತ್ರ. ಅಲ್ಲಿ ಸೋಲಾರ್ ಹಾಕಿದ್ದು ಕಾಣ್ತಾ ಉಂಟಲ್ಲ ಗೈಸ್, ಅಲ್ಲಿ ಹೋಗಬೇಕು. ಅಲ್ಲಿ ಇರೋದು ಆ ಮರ. ನೋಡುವ, ನಿಮ್ಮ ಜೊತೆ ಒಂದು ದಿಗುಜ್ಜೆ ಮರದಲ್ಲಿ ಎಷ್ಟು ದಿಗುಜ್ಜೆ ಆಗಿದೆ ಅಂತೇಳಿ ಶೇರ್ ಮಾಡುವ. ಅಪ್ಪ ಗೈಸ್, ಬಿಸಿಲು ಅಂದರೆ ಅಷ್ಟು ಒಳ್ಳೆ ಬಿಸಿಲು ಉಂಟು. ಸುಮ್ಮನೆ ಇವತ್ತೊಂದು ರಜೆ ವೇಸ್ಟ್, ಇವತ್ತಿನ ರಜೆ. ಹಾಗೆ ನೋಡಿ ಎಷ್ಟು ಒಳ್ಳೆ ಬಿಸಿಲಿದೆ ಅಂತ ಹೇಳಿದರೆ. ನಾನು ಮಧ್ಯಾಹ್ನ ಹೊತ್ತು ಇಲ್ಲಿ ಯಾರು ಬರೋದಿಲ್ಲ, ಈ ಥರ ಮಧ್ಯಾಹ್ನದ ಟೈಮಲ್ಲಿ ಕಡಿಮೆ ಯಾರು ಬರೋದಿಲ್ಲ. 1-2 ಗಂಟೆ ನಂತರವೇ ಎಲ್ಲ ದನ ಎಲ್ಲ ಕರ್ಕೊಂಡು ಬರಲಿಕ್ಕೆ ಎಲ್ಲ ಬರೋದು. ಹಾಗೆ
ನಾನೀಗ ಗಂಟೆ 3:15 ಆಗ್ತಾ ಬಂತು. ಹಾಗೆ ಇವಾಗ ಬರ್ತಾ ಇದ್ದೇನೆ. ಆಂಟಿಯವರೆಲ್ಲ ದನವನ್ನು ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಅಲ್ಲಿ ಒಂದು 3 ದನ ಉಂಟು. ಅದು ಪ್ರವೀಣ್ ಅಣ್ಣನದ್ದು ಕಾಣಬೇಕು. ಮತ್ತು ಎಲ್ಲರದ್ದು ಹಾಲು ತೆಗಿಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ನಮ್ಮದು ಕೂಡ ಕರ್ಕೊಂಡು ಹೋಗ್ತಾರೆ. ಹಾಗೆ ಹತ್ತಿರ ತಲುಪಿದೆ ದಿಗುಜ್ಜೆ. ನೋಡಿ ಗೈಸ್, ಮರ ಕಾಣ್ತುಂಟ ನೋಡಿ, ದಿಗುಜ್ಜೆ ಮರ, ದಿಗುಜ್ಜು ನೋಡಿ. ಕೆಳಗಿಂದ ತೋರಿಸ್ತೇನೆ ನೋಡಿ. ತುಂಬ ಆಗಿದೆ ಗೈಸ್, ಅಲ್ಲಲ್ಲಿ ಆಗಿದೆ ನೋಡಿ. ಮೇಲೆಲ್ಲ ಜಾಸ್ತಿ ಇದೆ, ಕೆಳಗಡೆ ಇರುವುದಕ್ಕಿಂತಲೂ ಚೆನ್ನಾಗಿ ಆಗಿದೆ ಮರ ಕೂಡ. ಮಾರ್ಕೆಟಲ್ಲಿ ದಿಗುಜ್ಜೆಗೆ ತುಂಬ ಒಳ್ಳೆ ರೇಟ್ ಉಂಟು. ಇದೊಂದು ಮರ ನೋಡಿ ಗೈಸ್, ಫುಲ್ಲು ಅದು ಜೀವ ಇದೆ ಆ ಮರ, ಆದರೆ ಎಲೆ ಎಲ್ಲ ಉದುರಿ ರಿಟರ್ನ್ ಹೊಸದಾಗಿ ಚಿಗುರಿ ಬರ್ತಾ ಉಂಟು. ಆದರೆ ಅದು ಮರ ಸತ್ತಾಗಿ ಕಾಣ್ತದೆ ನೋಡಿ. ನಮ್ಮ ಈ ಬಿಸಿಲಿಗೆ, ಮಳೆಗಾಲದಲ್ಲಿ ಬರುವ ಬಿಸಿಲು ಯಾವ ರೀತಿ ಕಾಣ್ತದೆ ನೋಡಿ. ನಮ್ಮ ಕಾಡಿನ ವ್ಯೂ ಇದು. ಮೊದಲು ಹೇಗಿತ್ತು ಅದೇ ರೀತಿ ಆಗ್ತಾ ಬರ್ತದೆ ಇವಾಗ. ಅದು ಗಿಡ ಎಲ್ಲ ಚಿಗುರಿ ಒಂಥರ ಲೆವೆಲ್ ಮಾಡಿದ್ದಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಂದರೆ ಏನು ಕೂಡ ಗಿಡ ಮರಗಳೇನ ಅಷ್ಟು ಇರ್ತಾ ಇರಲಿಲ್ಲ ಅಲ್ಲ, ಬೇಕಾದ್ದು ಮಾತ್ರ ಇರ್ತಾ ಇತ್ತು. ಆದರೆ ಈಗ ರಿಟರ್ನ್ ಎಲ್ಲ ಚಿಗುರಿ ಈಗ ಮೊದಲ ಥರ ಆಗ್ತಾ ಬರ್ತದೆ. ನೋಡಿದ್ರಲ್ಲ ಗೈಸ್, ದಿಗುಜ್ಜೆ ಎಷ್ಟು ಇದೆ ಅಂತೇಳಿ. ಇನ್ನು ಆಯಿತು ರಿಟರ್ನ್ ಹೋಗೋದು. ಇನ್ನು ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಕಡೆ ನೀರೆಲ್ಲ ನಿಂತು ಸ್ವಲ್ಪ ಗಲೀಜಿದೆ ದಾರಿ, ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಚೆ ತೋರಿಸ್ಲಿಕ್ಕೂ ಆಗೋದಿಲ್ಲ ಆಚೆ. ಮತ್ತು ದಾರಿ ಕೂಡ ಅಷ್ಟೊಂದು ಒಳ್ಳೆಯದಿಲ್ಲ ಅಲ್ಲಲ್ಲಿ. ಹಾಗೆ ಇಷ್ಟೇ ತೋರಿಸಿದ್ದು. ಇನ್ನು ಇವಾಗ ಮನೆಗೆ ಹೋಗ್ತಾ ಇದ್ದೇನೆ. ಇವತ್ತು ಜಾಸ್ತಿ ಆಚೆ ಈಚೆ ಎಲ್ಲೂ ಹೋಗಲಿಲ್ಲ ಗೈಸ್, ಇವತ್ತು ರಜೆ ಇತ್ತಲ್ವ, ಹಾಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆ ಮಂಗ ಬಂದಿದೆ ಗೈಸ್ ಇವತ್ತು. ಎಷ್ಟೋ ದಿನ ಆದ ನಂತರ ಮಂಗ ಬಂದಿದೆ. ಎಲ್ಲ ಬೊಂಡ ಎಲ್ಲ ತಿಂದು, ಬೊಂಡ ಎಲ್ಲ ಕುಡಿದು ಎಲ್ಲ ಹಾಕಿದೆ, ಕೆಳಗೆ ಹಾಕಿದೆ. ಅದು ಹಾಕಿ ಹೋಗಿದೆ, ನಮಗೆ ಗೊತ್ತೇ ಇಲ್ಲ ತಿಂದು ಹೋದದ್ದು. ಅದು ತಿಂದು ಹಾಕಿದ್ದು ನೋಡುವಾಗಲೇ ಗೊತ್ತು ಎಲ್ಲಿಂದ ಬಂದಿದೆ, ಎಷ್ಟು ಬಂದಿದೆ ಅಂತಲೂ ಗೊತ್ತಿಲ್ಲ. ನಿಮಗೆ ತೋರಿಸ್ತೇನೆ, ಬೊಂಡ ಎಲ್ಲ ಕುಡ್ದು ಹಾಕಿದ್ದು. ಅಪರೂಪಕ್ಕೊಮ್ಮೆ ಬರ್ತಾನೆ ಇರ್ತವೆ, ಅದು ಯಾವಾಗ ಬರ್ತವೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಪತ್ರೊಡೆಗಳು ಇಲ್ಲಿ ಕೂಡ ಇದೆ ಗೈಸ್, ಗುಡ್ಡೆಯಲ್ಲಿ ಕೂಡ ಇದೆ ಗೈಸ್. ನಾನೀಗ ನಿನ್ನೆ ಹೋಗಿ ಬರುವಾಗ ನಾನು ನೆಲಕಡಲೆ ತಂದಿದ್ದೆ, ಅಂದರೆ ಹಸಿ ನೆಲಕಡಲೆ. ಅದನ್ನು ಈಗ ಫ್ರೈ ಮಾಡ್ತಾ ಇದ್ದೇನೆ. 2 ಕಟ್ಟು ತಂದಿದ್ದೆ, ಈ ಕಟ್ಟಲ್ಲಿ ಸಿಗ್ತದೆ. ಹಾಗೆ 20 ರೂಪಾಯಿ ಒಂದು ಕಟ್ಟಕ್ಕೆ, ಹಾಗೆ ಒಂದು ಕಟ್ಟಿಗೆ. ಹಾಗೆ ಅದನ್ನು ತಗೊಂಡು ಬಂದಿದ್ದೆ ಗೈಸ್. ಹಾಗೆ ಇವಾಗ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಆಗ್ತದೆ ಮಳೆ ಬರುವಾಗೆಲ್ಲ ತಿನ್ನಲಿಕ್ಕೆ. ತೋರಿಸ್ತೇನೆ ನೋಡಿ ಗೈಸ್. ಮೊನ್ನೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಅದು ಸ್ವಲ್ಪ ತಂದದ್ದು. ಆದರೆ ನಿನ್ನೆ ಹೋಗಿ ಬರುವಾಗ ಸ್ವಲ್ಪ ಜಾಸ್ತಿ ತಗೊಂಡು ಬಂದೆ. ಈಗ ಫ್ರೈ ಮಾಡ್ತಾ ಇದ್ದೇನೆ. ಜೋರಾದ ಗಾಳಿಗೆ ಗ್ಯಾಸೇ ಹೊತ್ತದಿಲ್ಲ ಗೈಸ್, ಅದಕ್ಕೋಸ್ಕರ ನಾನು ಫುಲ್ ನೋಡಿ ಇಲ್ಲಿ ಕಿಟಕಿ ಕೂಡ ಮುಚ್ಚಿದ್ದೇನೆ, ಈ ಸೈಡ್ ಡೋರ್ ಕೂಡ ಹಾಕಿದ್ದೇನೆ. ಹಾಗೆ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಒಂದು ಕಡೆಯಿಂದ ಟೀ ರೆಡಿ ಆಯಿತು, ನಂದು ಬ್ಲ್ಯಾಕ್ ಟೀ ನೋಡಿ ಗೈಸ್. ಫೈನಲಿ ಈ ರೀತಿ ಫ್ರೈ ಆಯಿತು. ಇನ್ನು ನಾನು ಇದರಲ್ಲೇ ಈ ಬಿಸಿಗೆ, ಇದು ಪಾನ್ ಬಿಸಿ ಇರ್ತದಲ್ಲ, ಈ ಬಿಸಿಗೆ ನಾನು ಇದನ್ನು
ಮುಚ್ತೇನೆ ಒಂದು ಪ್ಲೇಟನ್ನು. ಈ ಮುಚ್ಚಿದ ಪ್ಲೇಟ್ ಇದೆ ಅಲ್ವಾ, ಒಂದು 15-20 ನಿಮಿಷ ನಂತರ ನಾನು ತೆಗಿತೇನೆ. ಅಷ್ಟರಲ್ಲಿ ಅದು ಚೆನ್ನಾಗಿ ನಮಗೆ ಅಂಗಡಿಯಲ್ಲಿ ಯಾವ ರೀತಿ ಗಟ್ಟಿಯಾಗಿ ಸಿಗ್ತದೆ ನೋಡಿ, ಅದೇ ರೀತಿಯಾಗಿ ನಮಗೆ ಸಿಗ್ತದೆ. ಈಗ ನಾನು ಪ್ಲೇಟನ್ನು ಮುಚ್ತಾ ಇದ್ದೇನೆ. ಗೈಸ್, ಅದು ನಾನು ಬೊಂಡ ಬಿದ್ದದು ನೋಡಲಿಕ್ಕೆ ಹೋದೆ, ಮಂಗ ಕುಡ್ದು ಹಾಕಿದ್ದು. ಅದು ಅಮ್ಮ ಆಚೆ ಕಡೆ ಏನೋ ಪಿಸಾಡಿದ್ದಾರೆ, ಅಲ್ಲಿ ಕಾಣಲಿಲ್ಲ. ಹಾಗೆ ನಿಮಗೆ ಕೂಡ ತೋರಿಸುವ ಎಷ್ಟು ದೊಡ್ಡದು ಕುಡ್ದು ಹಾಕಿದೆ ಅಂತೇಳಿ ಎನಿಸಿದ್ದೆ ನಾನು, ಬಟ್ ಅದಿಲ್ಲ ಈಗ. ಹಾಗೆ ಗೈಸ್, ನಾನು ಈ ವ್ಲಾಗನ್ನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತು ಶಾಲೆಗೆ ಅವನಿಗೆ ರಜೆ ಇದ್ದ ಕಾರಣ ನನ್ನದೆಂಥ ಕೆಲಸ ಕೂಡ ಆಗಲಿಲ್ಲ, ವ್ಲಾಗ್ ಕೂಡ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬೈ ಬೈ, ಟೇಕ್ ಕೇರ್.